ಸಹೋದರ ಸೋದರಿಯರೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿ ಬೆಳಗುತ್ತಿರುವ ಜ್ಯೋತಿಗೆ ನನ್ನ ನಮಸ್ಕಾರ. JSP ರಾಮಪ್ಪನವರು MA PhD ಮಾಡಿದವರಲ್ಲ. ಬ್ರಹ್ಮಜ್ಞಾನಕ್ಕೆ ವಿದ್ಯೆಯ ಅಗತ್ಯ ಇಲ್ಲ. ಅವರ ಮನಸ್ಸಿನೊಳಗೆ ಪ್ರವೇಶಿಸಿದ ಬ್ರಹ್ಮಜ್ಞಾನಕ್ಕೆ ನಾವೆಲ್ಲರೂ ಶರಣಾಗಬೇಕಾಗಿದೆ. ಹೊಸದುರ್ಗದ ಪೂರ್ವಕ್ಕೆ ತುತ್ತ ತುದಿಯಲ್ಲಿ ಇರತಕ್ಕಂತಹ ಜಯಸುವರ್ಣಾಪುರದಲ್ಲಿ ಸತತ 37 ವರ್ಷಗಳ ಕಾಲ ಬ್ರಹ್ಮವಿದ್ಯೆಯ ಸಾಧನೆ ನಡೀತಾ ಇದೆ. ಜನಗಳಿಗೆ ಅದು ತಲುಪ್ತಾ ಇದೆ ಅಂತ ಆದರೆ ಅವರ ಜನ್ಮ ಎಷ್ಟರ ಮಟ್ಟಿಗೆ ಸಾರ್ಥಕವಾಗಿದೆ ಯೋಚನೆ ಮಾಡಬೇಕು ನೀವು. ಅವರ ಮಕ್ಕಳು ಮೊಮ್ಮಕ್ಕಳು ಇಲ್ಲಿ ಮಾಡ್ತಾ ಇರತಕ್ಕಂಥ ಕೆಲಸವನ್ನು ನೀವು ಗಮನಿಸಬೇಕು, ಸಹಕರಿಸಬೇಕು. ಒಂದು ಕಟ್ಟಡ ರಚನೆಯಾಯಿತು. ಅದಕ್ಕೆ ಸೋದರಿ ಪಾರ್ವತಮ್ಮನವರು ಒಂದು ಹೊದಿಕೆಯನ್ನು ಮಾಡಿದರು. ಅವರ ಎದೆಯಲ್ಲಿ ಆ ಸೇವೆಯ ಭಾವವನ್ನು ಹುಟ್ಟಿಸಿದವರು ಯಾರು? ಅವರ ಮನಸ್ಸು ಆ ಕಾರ್ಯಕ್ಕೆ ಸಿದ್ಧವಾಗುವುದರ ಹಿಂದೆ ಎಷ್ಟು ಜ್ಞಾನಿಗಳ ಕಾರ್ಯ ಇದೆ ಯೋಚನೆ ಮಾಡಿ. ಒಂದು ಆರತಿ ತಟ್ಟೆಯನ್ನು ಸೋದರ ಶಿವಾನಂದಪ್ಪನವರು ಇಲ್ಲಿಯ ಪೂಜೆಗೆ ಕೊಟ್ಟಿದ್ದಾರೆ. ಇಂಥ 150ಕ್ಕೂ ಹೆಚ್ಚು ತಟ್ಟೆಗಳನ್ನು ಅವರು ಕೊಟ್ಟಿದ್ದಾರೆ ಈಗಾಗಲೇ. ಇಂಥ ಶ್ರೇಷ್ಠ ಪೂಜೆಗಳಿಗೆ ಅವರ ಎದೆಯಲ್ಲಿ ಅದನ್ನು ಬಿಚ್ಚಿದವರು ಯಾರು? ಆ ವಯಸ್ಸಲ್ಲಿ ಇಲ್ಲಿಗೆ ಬಂದು ಇದನ್ನು ತರಬೇಕು ಅಂದವರು. ನಮ್ಮ ಕರೆಗೆ ಅವರು ಹೋಗೊಟ್ಟಿದ್ದು ಹೇಗೆ? ಇದನ್ನು ಯೋಚನೆ ಮಾಡಬೇಕು ನಾವು. ಯಾಕಂದರೆ ಕನಿಷ್ಠ ಇನ್ನೂ 6 ಕೆಲಸಗಳು ಇಲ್ಲಿ ಬಾಕಿ ಇವೆ. ಮಳೆ ಬಂತು, ತಕ್ಷಣವೇ ನೀವೆಲ್ಲ ನಿಮ್ಮ ಜಾಗಗಳನ್ನು ಬದಲಾಯಿಸಲಿಲ್ವೇ? ಅಡುಗೆಯವರು ಅವರಿಗೆ ಇಷ್ಟು ಮರೆಯೂ ಇಲ್ಲ, ಇನ್ನಷ್ಟು ಕಷ್ಟ ಇಲ್ಲವೇ? ಈ ಎಲ್ಲ ಕಾರ್ಯಗಳನ್ನು ದಾನಿಗಳು ಮಾಡಬೇಕಾಗಿದೆ. ಈ ಭಾಗಕ್ಕೆ ಈ ಬ್ರಹ್ಮವಿದ್ಯಾ ಸಮಾಜ ಬ್ರಹ್ಮಜ್ಞಾನವನ್ನು ಹಂಚಬೇಕಾಗಿದೆ. ಇದೊಂದು ಗಂಭೀರವಾದ ವಿಷಯ. ಮಕ್ಕಳಿಗೆ ನಾವು ಅದನ್ನೇ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಈ ಗೋಷ್ಠಿ
ಮನರಂಜನೆಯ ಗೋಷ್ಠಿಯಲ್ಲ. ಮನರಂಜನೆಗೆ ಬೇಕಾದಷ್ಟು ಸ್ಥಾನಗಳಿವೆ. ಇದು ಗಂಭೀರ ಚಿಂತನೆಯ ಗೋಷ್ಠಿ. ಒಂದು ಸಣ್ಣ ಶಬ್ದ ನಮ್ಮ ಮನಸ್ಸಿಗೆ ನೋವನ್ನು ಕೊಡುತ್ತೆ. ನೀವಲ್ಲಿ ಮಾತಾಡಿದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಗಮನ ಇಟ್ಟು ಕೇಳ್ತಾ ಇರೋರಿಗೆ ತೊಂದರೆ ಆಗಲ್ವಾ? ಅದು ಸೇವೆನೇ. ಮೌನವಾಗಿ ಇರಬೇಕಾಗಿರುವಂಥ ಸ್ಥಳ ಇದು. ಉಪಹಾರ ಊಟವನ್ನು ಕೂಡ ಮೌನವಾಗಿ ಮಾಡಬೇಕಾಗಿರುವಂಥ ಸ್ಥಳ. ಗಹನ ವಿಷಯಗಳನ್ನು ಗಂಭೀರವಾಗಿ ಆಲಿಸಬೇಕಾಗಿರುವಂತಹ ಸ್ಥಳ ಇದು. ಎಲ್ಲೆಲ್ಲಿಂದ ಬಂದಿದ್ದಾರೆ ಗೊತ್ತಾ ನಿಮಗೆ? ಗದಗದಿಂದ ಬಂದಿದ್ದಾರೆ, ಚಿತ್ರದುರ್ಗ, ಹಿರಿಯೂರು ತಾಲೂಕಿನ ನಾನಾ ಭಾಗಗಳಿಂದ, ಹೊಸದುರ್ಗದ 5 ಲಾಡ್ಜ್ಗಳಿಂದ, ಹುಳಿಯಾರ್ನಿಂದ, ಹಳೇಪಾಳ್ಯದಿಂದ, ಈಗ ತಾನೇ ಚಿಕ್ಕನಾಯಕನಹಳ್ಳಿಯಿಂದ ಬಂದಿದ್ದಾರೆ ಸೋದರರು. ಅವರೆಲ್ಲ ಇನ್ನೊಂದು ಹೊಸ ವಿಷಯ, ಇನ್ನೊಂದು ಹೊಸ ಜ್ಞಾನ ನಮಗೆ ಸಿಕ್ಕಬಹುದು ಅನ್ನುವ ಆತುರದಲ್ಲಿ ಬಂದಿದ್ದಾರೆ. ಅವರಿಗೆ ನೆರವಾಗುವಷ್ಟರ ಮಟ್ಟಿಗೆ ನಾವು ಮೌನದಿಂದ ಆಲಿಸಬೇಕು. ನಮ್ಮ ಆಲಿಕೆ ನಮ್ಮ ಬದುಕನ್ನು ಪಾವನ ಮಾಡುತ್ತೆ. ಮುಂದಿನ ಜನ್ಮಗಳಲ್ಲಿ ಶ್ರೇಷ್ಠವಾದಂಥ ಸ್ಥಾನ ನಮಗೆ ದೊರೆಯುತ್ತೆ. ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಒಂದು ಓಂಕಾರವನ್ನು ಮಾಡೋಣ. ನೇರವಾಗಿ ಕೂತ್ಕೊಳ್ಳಿ. ಸೋದರರೇ, ನಮ್ಮ ವಯಸ್ಸು, ಬ್ರಹ್ಮವಿದ್ಯೆಯ ಮೇಲಿನ ನಮ್ಮ ಆಸಕ್ತಿ, ನಮ್ಮ ಉಪನ್ಯಾಸಗಳು ಮುಗಿಯುವ ಕಾಲಕ್ಕೆ ಬಂದು ಅಂತ ನನಗೆ ಅನಿಸುತ್ತೆ. ಶಿವಲಿಂಗರಾಜು ಅವರ ಬಲವಂತಕ್ಕೆ ಬಂದು ನಿಂತಿದ್ದೇನೆ. ಆರೋಗ್ಯ ಸರಿಯಿಲ್ಲ, ಕನ್ನಡಕ ತಂದಿಲ್ಲ. ಇಲ್ಲಿನ ಯಾರ ಕನ್ನಡಕವೂ ನಮಗೆ ಸರಿ ಹೋಗಲಿಲ್ಲ. ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಆದರೂ ಮಾತಾಡಬೇಕು ಅಂತ ನಿರ್ದೇಶಕರು ಹೇಳಿದ್ದಾರೆ. ಆದರೆ ಅವರೊಂದು ಉಪಕಾರ ಮಾಡಿದ್ದಾರೆ. ವಸ್ತು ವಿಷಯಗಳಲ್ಲಿ ಆಗಾಗ್ಗೆ ಬಸವನನ್ನು ನೆನೆಸ್ಕೊಂಡು ಅಲ್ಲಮನನ್ನು ತಮಗೆ ಪರಿಚಯ ಮಾಡಿದ್ದಾರೆ. ಇವತ್ತು ಈ ಗೋಷ್ಠಿಗೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ 3 ಸಾಮಾನ್ಯ ಸತ್ಯಶುದ್ಧ ಕಾಯಕದ ಶರಣರಲ್ಲ, ಅಸಾಮಾನ್ಯರು. ಬಸವಣ್ಣ ಸಮಾಜದ ಅಸಮತೆಯನ್ನು ತಿದ್ದುವ ಕಾರ್ಯವನ್ನು ಕೊನೆಯವರೆಗೂ ಮಾಡಿದರು. ಅಲ್ಲಮರು ಶರಣನನ್ನೇ ತಿದ್ದಿದರು. ಬಸವ ಸಮಾಜವನ್ನು, ಜನರನ್ನು ತಿದ್ದಿದರೆ ಅಲ್ಲಮ ಶರಣರನ್ನೇ ತಿದ್ದಿದರು. ಕರೆದ ತಪ್ಪಿಗೆ ಶಿವಲಿಂಗರಾಜು ನೀರು ಕುಡಿಯೋದು ನೆನಪು ಮಾಡಿದರು. ಇಲ್ಲದಿದ್ದರೆ ನಮ್ಮ ಮನೆಯವರು ಅವ್ರನ್ನ ಬೈತಾರೆ.
ಇಂದ ಕರ್ನಾಟಕದವರೆಗೆ ಓಡಾಡಿ ಅಲ್ಲಮ ತಿದ್ದಿದರು. ಇನ್ನು ಶಂಕರಾಚಾರ್ಯರು ಭಾರತದ ಉದ್ದಗಲಕ್ಕೂ ಕಾಲ್ನಡಿಗೆಯಲ್ಲಿ ಓಡಾಡ್ತಾ ವೇದ, ಉಪನಿಷತ್ತು, ಆಗಮಗಳು, ಧರ್ಮಗಳ ದೋಷಗಳನ್ನೇ ತಿದ್ದಿದರು. ಧರ್ಮದ ಮೂಲ ಪುರುಷರನ್ನೇ ಗೆದ್ದರು. ಇದು ಅವರು ಮೂವರ ಸತ್ಯಶುದ್ಧ ಕಾಯಕ. ಬಸವಣ್ಣನವರು ಸೋದರ ಜಗದೀಶ್ ಹೇಳಿದಂತೆ ಹಠಮಾರಿಯಾಗಿರಲಿಲ್ಲ. ಗೆಲ್ಲುವ ಧ್ಯೇಯ ಇರಲಿಲ್ಲ. ಮೂಗಿದ ಕೈಯ ಬಾಗಿದ ತಲೆಯ ಬಸವ. ಅವರು ಕೇಳೋದೆ ನನ್ನನ್ನು ಬಚ್ಚ ಬರಿಯ ಬಸವನಾಗಿಸಯ್ಯ ಅಂತ. ತಮಗೆ ಬೇಕಾದವರು ನಾನು ಶ್ರೀ 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 ಅಂತ ಹೇಳಿಕೊಳ್ಳಲಿ. ಜಗದ್ಗುರು, ಪೀಠಾಧಿಪತಿ, ಬ್ರಹ್ಮ, ವಿಷ್ಣು, ಮಹೇಶ್ವರ ಹೇಳ್ಕೊಳ್ಳಿ. ಅವರು ಸ್ವತಂತ್ರರು. ನನಗೆ ಬೇಡಪ್ಪ ಅದು. ನಾನು ಯಾರು ಅವ್ರನ್ನ ತಿದ್ದೋದಕ್ಕೆ? ನನ್ನನ್ನು ಬಚ್ಚ ಬರಿಯ ಬಸವನಾಗಿರಿಸು ಅಂತಾರೆ ಬಸವಣ್ಣ. ಮನೆ ಮನೆಗೆ ಹೋಗ್ತಾರೆ. ಅಸಮತೆಯೇ ಅವರ ಜ್ಞಾನಕ್ಕೆ ಪ್ರೇರಣೆಯಾಗ್ತದೆ. ಅಕ್ಕ ನಾಗಮ್ಮ ತಾಯಿಯ ಪ್ರೀತಿಯನ್ನು ಕೊಡ್ತಾಳೆ ತಮ್ಮನಿಗೆ. ತಮ್ಮನಿಗೆ 12 ವರ್ಷವಾದಾಗ ತಂದೆ ನಿನಗೆ ಉಪನಯನ ಮಾಡಬೇಕು ಅಂತಾರೆ. ಅರೆ, ನನಗಿಂತ ದೊಡ್ಡವಳಿದಾಳೆ ಅಕ್ಕ, ಅಕ್ಕನಿಗೆ ಮಾಡಿಲ್ಲ ಅಂತ ನಾವು. ಅದು ಹೆಣ್ಮಕ್ಳಿಗೆ ಮಾಡೋದಲ್ಲ. ನಮ್ಮ ಅಕ್ಕನಿಗೆ ಮಾಡದೇ ಇರುವಂಥ ಉಪನಯನ ನನಗೆ ಬೇಡ. 2 ಮಾತು, ನಾನು ಬರ್ತೀನಿ ಅಂತಾನೆ. 12 ವರ್ಷದ ಬಾಲಕ. ಮನೆ ಬಿಟ್ಟು ಹೋಗ್ತಾ ಇರ್ತಾನೆ. ಯಾರೂ ತಡೆಯಲ್ಲ. ಆದರೆ ಅಕ್ಕ ಅವನ ಜೊತೆಗೆ ಹೋಗ್ತಾನೆ. ಸಂಗಮಕ್ಕೆ ಬರ್ತಾರೆ. ಜಾತವೇದ ಮುನಿಗಳ ಹತ್ರ ವೇದೋಪನಿಷತ್ತುಗಳನ್ನು, ಶಾಸ್ತ್ರಗಳನ್ನು ಕಲಿತು ಪಾರಂಗತರಾಗ್ತಾರೆ. ಬಲದೇವನ ಮಗಳನ್ನು ಮದುವೆಯಾಗಿ ಬಿಜ್ಜಳನ ಮಂತ್ರಿಯಾಗಿ ಮಹಾಮಂತ್ರಿಯಾಗ್ತಾರೆ. ಅಲ್ಲಿ ರಾಜನ ಕೆಲಸ ಒಂದು ಕಾಸು ನಷ್ಟವಾಗದಂತೆ, ಒಬ್ಬ ಅಪರಾಧಿಗೂ ಶಿಕ್ಷೆ ಕಮ್ಮಿಯಾಗದಂತೆ ಸತ್ಯಶುದ್ಧ ಕಾಯಕವನ್ನು ಅಲ್ಲಿ ಮಾಡ್ತಾರೆ. ಮನೆಗೆ ಬಂದ ತಕ್ಷಣ ಕಾನೂನು ಇಲ್ಲ, ಕಾಸು ಇಲ್ಲ. ಕಳ್ಳ ಬಂದರೆ ಅವನೇನು ಸಿಗುತ್ತೋ ಅಂತ ಹುಡುಕ್ತಾ ಇದ್ದರೆ ಹುಡುಕಿ ಎಲ್ಲ ತೆಕ್ಕೊಡು ಅವನಿಗೆ ಅಂತ ಹೆಂಡತಿಗೆ ಬೈತಾರೆ. ಎಲ್ಲರೂ ಕೂಡಲ ಸಂಗನೆ ಬಸವಣ್ಣನಿಗೆ ಮಹಾಮನಿಗೆ ಬಸವಣ್ಣನಷ್ಟು ದುಡಿದವರು ಯಾರೂ ಇಲ್ಲ. ಬಸವನ ಕೀರ್ತಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಬೆಳಗುತ್ತೆ. ಸಹಸ್ರಾರು ಶರಣರು
ಬಸವನ ಮಹಾಮನೆಗೆ ಬರ್ತಾರೆ. ಹಾಗಿದ್ದರೂ ಶೂನ್ಯ ಪೀಠವನ್ನು ಬಸವಣ್ಣ ಹತ್ತೋದಿಲ್ಲ. ಬಹಳ ಜನ ಕೇಳ್ತಾರೆ, ಯಾಕೆ ನೀವು ಶೂನ್ಯ ಪೀಠವನ್ನು ಖಾಲಿ ಇಟ್ಟಿದ್ದೀರಿ, ಯಾರಿಗೋಸ್ಕರ ಕಾಯ್ತಾ ಇದ್ದೀರಿ ಅಂತ. ಬರ್ತಾರೆ. ಒಬ್ಬ ಮಹಾಶರಣ ಬರ್ತಾರೆ, ನೀವ್ಯಾಕೆ ಬೇಡ, ನಾನು ಅರಮನೆಯ ಕಾರ್ಯದಲ್ಲಿ ರಾಜಸ ತಾಮಸಗಳನ್ನು ಅಂಟಿಸಿಕೊಂಡು ಬಿಟ್ಟಿದ್ದೇನೆ. ಬರುವವರು ದಿವ್ಯ ಯೋಗಿಯಾಗಿದ್ದಾರೆ, ಅವರು ಅರ್ಹರಿದ್ದಾರೆ ಶೂನ್ಯ ಪೀಠಕ್ಕೆ ಅಂತ. ಹೀಗೆ ಬಸವಣ್ಣ ಸತ್ಯಶುದ್ಧ ಕಾಯಕದ ಮೂಲಕ ಜಗತ್ತಿಗೆ ಸಮಾನತೆಯನ್ನು ಕೊಡ್ತಾರೆ. ಬಸವಣ್ಣ ಹೇಳ್ತಾರೆ, ಯಾರು ಅಂತ್ಯಜನೋ ಅವನನ್ನು ನಮ್ಮ ಸಮಾನ ಶ್ರೇಷ್ಠ ಅಂತ ಪಕ್ಕದಲ್ಲಿ ಕೂರಿಸ್ಕೊಂಡು ಗೌರವಿಸಿ ಜ್ಞಾನವನ್ನು ಕೊಟ್ಟು ಸದ್ಗುಣವನ್ನು ಕೊಟ್ಟು ಮಹನೀಯನನ್ನಾಗಿ ಮಾಡಿದರೆ ಶರಣನಾಗ್ತೀಯ, ಇಲ್ಲದಿದ್ದರೆ ನೀನು ಶರಣನಲ್ಲ ಅಂತಾರೆ. ಕಾಯಕದ ಪರಂಪರೆಯನ್ನೇ ಬೆಳೆಸ್ತಾರೆ. ಇನ್ನು ಅಲ್ಲಮ ಸೋದರ ಜಗಣ್ಣ ತಮ್ಮದೇ ಆದ ಗ್ರಂಥಗಳ ಮೂಲಕ ಅಲ್ಲಮನನ್ನು ಇಟ್ಟಿದ್ದಾರೆ. 150ಕ್ಕೂ ಹೆಚ್ಚು ಮಹಾನ್ ಗ್ರಂಥಗಳು ಅಲ್ಲಮನ ಮೇಲೆ ಇವೆ. ಅಲ್ಲಮ ಅವರು ಹೇಳಿದಂತೆ ನಿರಹಂಕಾರಿಯ ಮಗನೋ, ನಿರಹಂಕಾರಿಯಾಗಿ ಹುಟ್ಟಿದವನೋ, ಸುಜ್ಞಾನಿಯ ಮಗನೋ, ಸುಜ್ಞಾನಿಯಾಗಿ ಹುಟ್ಟಿದವನೋ ಗೊತ್ತಿಲ್ಲ. ಮಗುವಾದಾಗಲೂ ಸೋಲಲಿಲ್ಲ, ಯುವಕನಾದಾಗಲೂ ಸೋಲಲಿಲ್ಲ, ವಯಸ್ಕನಾದಾಗಲೂ ಸೋಲಲಿಲ್ಲ. ಸೋಲೇ ಇಲ್ಲ, ಅಲ್ಲಮನಿಗೆ ಸೋಲೇ ಇಲ್ಲ. ಅಷ್ಟರ ಮಟ್ಟಿಗೆ ಶುದ್ಧವಾದವನು. ತನುವ ತೋಟವ ಮಾಡಿ ತನ್ನ ದೇಹವನ್ನು ತಾನೇ ತೋಟ ಮಾಡಿಕೊಂಡು, ಮನವ ಗುದ್ದಲಿ ಮಾಡಿ ತನ್ನ ಮನಸ್ಸನ್ನು ತಾನೇ ಗುದ್ದಲಿ ಮಾಡಿಕೊಂಡು, ಹೊಸದಾಗಿ ಭೂಮಿಯನ್ನು ಆಬಾದು ಮಾಡುವವರಿಗೆ ಗೊತ್ತಿದೆ ಅಲ್ಲಿನ ಗಿಡಗಂಟಿಗಳು, ಮರಗಳು, ಬೇರುಗಳು, ಕಲ್ಲುಗಳು. ಅವನ್ನ ಮೋಹ ಭ್ರಾಂತಿಗಳು ಅಂತ ಕರೀತಾರೆ ಅಲ್ಲಮ. ಮೋಹ ಭ್ರಾಂತಿ ಅನ್ನುವಂತಹ ಗಿಡ ಮರಗಳನ್ನು ಬೇರು ಸಮೇತ ಕಿತ್ತು ಹಾಕಿದೆ ನಾನು. ಭೂಮಿಯನ್ನು ಹಸನು ಮಾಡಿ ಅಲ್ಲಿ ಪರಿಶುದ್ಧತೆಯ, ಪರಿಜ್ಞಾನದ ಬ್ರಹ್ಮ ಬೀಜಗಳನ್ನು ಬಿತ್ತಿದೆ. ಆಶೋತ್ತರಗಳು ಅನ್ನುವಂತಹ ಪಶುಗಳು ಆ ಭೂಮಿಯನ್ನು ತಿನ್ನಲಿಕ್ಕೆ ಕೊಡದಂತೆ ಅರಿಷಡ್ವರ್ಗಗಳನ್ನು ಮೀರಿದ ಬೇಲಿಯನ್ನು ಹಾಕಿ ಬ್ರಹ್ಮ ಬೆಳೆಯನ್ನು ಬೆಳೆದೆ. ಇದು ಅಲ್ಲಮ. ಅಲ್ಲಮ ಕಾಮಲತೆಗೆ ಹೇಳ್ತಾನೆ, ಕಾಮಲತೆಯ ಪ್ರೇಮದ ಬೇಡಿಕೆ ಬಂದಾಗ 100 ಜನರು ಕಾಮಲತೆಯ ಪರವಾಗಿಯೇ ಇರ್ತಾರೆ. ಅಲ್ಲಮ
ಈ ಕಾಮದ ಆಶೋತ್ತರಗಳನ್ನು, ಬಾಣಗಳನ್ನು ನನ್ನ ಮೇಲೆ ಬಿಡೋದರಿಂದ ಏನೂ ಲಾಭ ಇಲ್ಲ. ನಾನು ಕಾಮನನ್ನು ಸುಟ್ಟು, ದೇಹದಲ್ಲಿರುವ ಕಾಮ ವಾಸನೆಗಳನ್ನು ಸುಟ್ಟು, ಅರಿಷಡ್ವರ್ಗಗಳನ್ನು ನಿಯಂತ್ರಿಸಿ ಶೂನ್ಯಕ್ಕೆ ಬಂದಿದ್ದೇನೆ, ಉಪಯೋಗ ಇಲ್ಲ ಅಂತಾನೆ. ಕಾಮಲತೆ ಹಿಡಿಯೋದಕ್ಕೆ ಹೋದರೆ ಶರೀರ ಕಾಣುತ್ತೆ, ಕೈಗೆ ಸಿಗೋದಿಲ್ಲ. ಗೊತ್ತಾಗುತ್ತೆ ಕಾಮಲತೆಗೆ ತನ್ನ ತಪ್ಪು. ಅದಷ್ಟೇ ಅಲ್ಲ, ತನ್ನ ಊರಲ್ಲಿ ಇದ್ದುಕೊಂಡೇ ಸಿದ್ಧರಾಮನ ಸಾಧನೆಯನ್ನು ಗಮನಿಸ್ತಾನೆ. ಸಿದ್ಧರಾಮ ಶ್ರೀಶೈಲಕ್ಕೆ ಹೋಗಿ ಕಪಿಲ ಸಿದ್ಧನನ್ನು ಕಂಡು ಗ್ರಾಮಕ್ಕೆ ಬಂದು ಗ್ರಾಮದ ಕಾರ್ಯಗಳನ್ನು ಚೆನ್ನಾಗಿ ವಿವರಿಸಿದ್ದಾರೆ ಜಗಣ್ಣ. ಅವರು ಹೇಳಿದ್ದನ್ನು ನಾನು ಪುನರಾವರ್ತನೆ ಮಾಡುವವನೇ ಅಲ್ಲ. ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ, ಸಂತೋಷ ಆಗ್ತಾ ಇದೆ. ಆದರೆ ಅಲ್ಲಮ್ಮನಿಗೆ ಗೊತ್ತಾಗತ್ತೆ, ಅವನಿಗಾಗಲೇ ಹಣೆಗಣ್ಣು ಬಂದುಬಿಟ್ಟಿರ್ತದೆ. ಯಾರಿಗೆ? ಸಿದ್ಧರಾಮನಿಗೆ. ಅಲ್ಲಮ ಯೋಚನೆ ಮಾಡ್ತಾನೆ, ಎಷ್ಟು ಮಾಡಬೇಕೋ ಅದಕ್ಕಿಂತ ಜಾಸ್ತಿ ಮಾಡ್ತಾ ಇದ್ದಾನೆ. ಪುಕ್ಕಟ್ಟೆ ಊಟ, ಪುಕ್ಕಟ್ಟೆ ಹಣ, ಪುಕ್ಕಟ್ಟೆ ವಸತಿ, ಪುಕ್ಕಟ್ಟೆ ಸೌಲಭ್ಯವನ್ನು, ಸರ್ವ ಸೌಲಭ್ಯಗಳನ್ನು ಮಾನವನಿಗೆ ಕೊಟ್ಟರೆ ಮಾನವನ ಚೈತನ್ಯದ ಶಕ್ತಿ ನಾಶವಾಗ್ತದೆ. ಮಾನವ ಸೋಮಾರಿಯಾಗ್ತಾನೆ, ಮಾನವ ಮನುಷ್ಯನಾಗೋದಿಲ್ಲ. ಮಾನವನಿಗೆ ಜ್ಞಾನವನ್ನು ಕೊಡಬೇಕು, ಕೆಲಸವನ್ನು ಕೊಡಬೇಕು, ಗೌರವಿಸಬೇಕು, ಆದರೆ ಅಭಿಮಾನವನ್ನು ಕೊಡಬೇಕು. ಪುಕ್ಕಟ್ಟೆ ಕೊಡುವುದರ ಮೂಲಕ ಅಭಿಮಾನ್ಯ ಶೂನ್ಯನನ್ನಾಗಿ ಮಾಡ್ತಿದ್ದಾನೆ. ಬರೀ ಸೊಲ್ಲಾಪುರವನ್ನೇ, ಸೊನ್ನಲಿಗೆಯನ್ನೇ ಕೇಂದ್ರವನ್ನಾಗಿ ಮಾಡಿಕೊಳ್ತಿದ್ದಾನೆ. ಇಡೀ ಕರ್ನಾಟಕದಾದ್ಯಂತ ತಿರುಗಬೇಕಾಗಿರುವವನು ಅಂತ ಬರ್ತಾನೆ ಅಲ್ಲಿಗೆ. ಬೇಕಾದಷ್ಟು ಭಕ್ತರು ಬರ್ತಾ ಇರ್ತಾರೆ ಕ್ಷೇತ್ರಕ್ಕೆ. ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ದೇವಸ್ಥಾನವನ್ನು ಕಟ್ಟಿದ್ದಾನೆ. ಆ ಸೊನ್ನಲಿಗೆಯ ರಾಣಿಯೇ ಅವನಿಗೆ ಚೆನ್ನಾಗಿ ಬೆಂಬಲವನ್ನು ಕೊಟ್ಟಿದ್ದಾಳೆ. ತನ್ನ ತಾಯಿಯ ಸ್ನೇಹಿತೆಯವಳು. ಬಹಳ ಸಂತೋಷವಾಗುತ್ತೆ. ತೋರಿಸ್ಕೊಳ್ಳಲ್ಲ ಅವನು. ಯಾಕೆ ಅಂದರೆ ಜಗಣ್ಣ ಹೇಳಿದಂತೆ ಸಿಟ್ಟು ಬರೋಂಗೆ ಮಾಡೋಕ್ಕಾಗಿಯೇ ಬಂದಿರ್ತಾನೆ ಅವನು. ಅವನು ಹೇಳ್ತಾನೆ, ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಬೆಟ್ಟ ಕಪಿಲ ಸಿದ್ಧ ಮಲ್ಲಿಕಾರ್ಜುನನಂತೆಯೇ ಇದೆ, ಪವಿತ್ರವಾಗಿದೆ. ಅದನ್ನು ಪೂಜೆ ಮಾಡೋದು ಬಿಟ್ಟು ಅದನ್ನು ತುಂಡು ತುಂಡು ಮಾಡಿ ಅದರ ಕಲ್ಲುಗಳನ್ನು ತಂದು ಕಲ್ಲಿನ ಮೇಲೆ ಕಲ್ಲುಗಳನ್ನು ಒಟ್ಟಿ ಕಲ್ಲನ್ನು ಪೂಜೆ ಮಾಡಿ ಎಡೆ ಹಿಡಿತಾನಲ್ಲ, ಇವನೆಂಥ ದಡ್ಡ ಅಂತ ಸಿಟ್ಟು ಬಿಡುತ್ತೆ ಭಕ್ತರಿಗೆ. ಮತ್ತೆ ಮತ್ತೆ ಬೈತಾನೆ. ಬಾವಿ ತೋಡಿದರೆ ನೀರು ಬರಲ್ವೇ ಕೇಳ್ತಾನೆ ಅವನು. ವಿಶೇಷಗಳೇನು, ಯಾಕಿಷ್ಟು ಕೀರ್ತಿ ಅಂತ ಭಕ್ತರು ಹೇಳ್ತಾರೆ. ಅಯ್ಯೋ, ನಮ್ಮ ಅಜ್ಞಾನನ ತೊಳೆದಿದ್ದಾನೆ, ನಮ್ಮ ಭಾಗವನ್ನು ಉದ್ಧಾರ ಮಾಡಿದ್ದಾನೆ ಅಂತ. ಕರೀರಿ ಅವನ್ನ ಇಲ್ಲಿಗೆ. ಅವ್ರು ಹೇಳ್ದಂಗೆ ಆ ಒಡ್ಡರಾಮನನ್ನು ಕರೀರಿ ಇಲ್ಲಿಗೆ, ನೋಡೋಣ. ಒಡ್ಡರಾಮ ಬರ್ತಾನೆ ಅಲ್ಲಿಗೆ, ಸಿಟ್ಟಿನಿಂದನೇ ಬರ್ತಾನೆ. ಆದರೆ ಅಲ್ಲಿ ಅಲ್ಲಮ ಕಾಣೋದಿಲ್ಲ, ಪ್ರಜ್ವಲಿಸುವ ಜ್ಯೋತಿ ಕಾಣ್ತದೆ.
ಸ್ವಲ್ಪ ಮಟ್ಟಿನ ಅರ್ಥ ಆಗ್ತದೆ ಸಿದ್ದರಾಮನಿಗೆ. ತಪ್ಪಾಯಿತು ಮಹಾಗುರುಗಳೇ, ನನ್ನಿಂದ ಬಹಳ ಅಪರಾಧ ಆಗಿದೆ. ನಾನು ಶ್ರೀಶೈಲದ ಮಹತ್ತರ ಕಾಡಿನಲ್ಲಿ ಅಪ್ಪ ಅಮ್ಮ ಯಾರಿದ್ದೀರಿ ಅಂತ ಕೂಗ್ತಾ ಇರುವಾಗ ನಾನಿದ್ದೇನೆ ಮಗನೇ ಅಂತ ರಕ್ಷಿಸಿದವನು ನೀನು. ನನ್ನನ್ನು ಗುರು ಶರಣ ಶಬ್ದಗಳ ಅರ್ಥದಿಂದ ಉನ್ನತಿಗೆ ಏರಿಸಿದವನು ನೀನು. ನೀನು ಇಲ್ಲಿಗೆ ನಡೆದುಕೊಂಡು ಬಂದರೆ ನಾನು ನಿನ್ನನ್ನು ಗುರುತಿಸಿಲ್ಲ, ತಪ್ಪಾಗಿದೆ. ನನ್ನ ಅಹಂಕಾರ ಆ ತಪ್ಪನ್ನು ಮಾಡಿಸಿದೆ. ನಿನ್ನನ್ನು ನೋಡುತ್ತಲೇ ನನ್ನ ಹಣೆಗಣ್ಣು ತಂಪಾಗಿದೆ. ಇನ್ನು ಮೇಲೆ ಅದು ಯಾರನ್ನು ಸುಡುವುದಿಲ್ಲ, ನನ್ನನ್ನು ಕ್ಷಮಿಸು ಅಂತಾನೆ ಸಿದ್ಧರ. ಅಲ್ಲಮ ಕ್ಷಮಿಸ್ತಾನೆ. ಅಲ್ಲಮ ಸಿದ್ದರಾಮನ ಮನೆಗೆ ಹೋಗ್ತಾನೆ, ಅವನ ಆತಿಥ್ಯವನ್ನು ಸ್ವೀಕರಿಸ್ತಾನೆ. ಅಲ್ಲಿನ ಎಲ್ಲ ಜವಾಬ್ದಾರಿಗಳನ್ನು, ಸಿದ್ದರಾಮನ ಎಲ್ಲ ಜವಾಬ್ದಾರಿಗಳನ್ನು ಅಲ್ಲಿ ಮಲ್ಲಯ್ಯನೆಂಬ ಶಿಷ್ಯನಿಗೆ, ಆವಿನಹಾಳ ಕಲ್ಲಯ್ಯನೆಂಬ ಶಿಷ್ಯನಿಗೆ ವಹಿಸ್ತಾನೆ. ಸಿದ್ದರಾಮನನ್ನು ಕರ್ಕೊಂಡು ಬಿಜ್ಜಳನ ಬಸವಣ್ಣನ ಮಹಾಮನೆಗೆ ಬರ್ತಾನೆ. ಸಂಗಮ ಕ್ಷೇತ್ರಕ್ಕೆ ಬಂದು ಬರೀ ಸಿದ್ದರಾಮನನ್ನು, ಕಾಮಲತೆಯನ್ನಷ್ಟೇ ಉರಿಸೋದಿಲ್ಲ, ಯಾರನ್ನೂ ಬಿಡೋದಿಲ್ಲ. ಸೋದರ ಜಗದೀಶ್ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅದನ್ನು. ಹಿಮಾಲಯಕ್ಕೆ ಹೋಗ್ತಾನೆ. ಅಲ್ಲಿ 50 ವರ್ಷ ಯೋಗ ಸಾಧನೆಯನ್ನು ಮಾಡಿ ತಪಸ್ಸು ಮಾಡಿ ಒಬ್ಬ ಗೋರಕ್ಷ ತನ್ನ ದೇಹವನ್ನು ವಜ್ರ ಮಾಡಿಕೊಂಡಿರ್ತಾನೆ, ವಜ್ರದೇಹಿಯಾಗಿರ್ತಾನೆ. ಹೋಗ್ತಾನೆ ಅಲ್ಲಿಗೆ ಅವನು. ಓ ಏನಿದು, ಏನೋ ಭಾರೀ ಸಾಧನೆ ಮಾಡ್ತಾ ಇದೀಯಾ, ಏನಪ್ಪ ನಿನ್ನ ಸಾಧನೆಯ ಅರ್ಥ ಹೇಳು. ಎಲ್ಲರೂ ಗೌರವಿಸುವಾಗ ಇವನೇನು ಇಷ್ಟು ಹಗುರವಾಗಿ ಮಾತಾಡಿಸ್ತಾನೆ ನನ್ನ ಅಂತ ಸಿಟ್ಟು ಬರ್ತದೆ ಗೋರಕ್ಷನಿಗೆ. ಸಿಟ್ಟು ಬರಂಗೆ ಮಾಡೋದೇ ಅವನ ಕೆಲಸ. ಸಿಟ್ಟು ಬಂದ ಮೇಲೆಯೇ ಸರಿಪಡಿಸುವುದು, ದೇಹದ ಒಳಗಿನ ದೋಷಗಳನ್ನು ಎತ್ತಿ ತೋರಿಸಿ ಹೊರಗೆ ತೆಗೆದು ನಂತರ ದೋಷಗಳನ್ನು ಪರಿಹಾರ ಮಾಡುವ ಸ್ವಭಾವ ಅಲ್ಲಮನದು. ಅವನು ಹೇಳ್ತಾನೆ, ನಾನು ವಜ್ರದೇಹಿ, ವಜ್ರದೇಹದ ಸಾಧನೆಯನ್ನು ಮಾಡಲಿಕ್ಕೆ ಎಷ್ಟು ಕಷ್ಟ ನಿನಗೆ ಗೊತ್ತಾ? ತಗೋ ಈ ಖಡ್ಗವನ್ನು, ನನ್ನನ್ನು ಹೊಡಿ, ನಿನ್ನ ಶಕ್ತಿ ಇರೋವಷ್ಟು ನೋಡು ನಾನು ಎಷ್ಟು ಸಾಧನೆ ಮಾಡಿದ್ದೀನಿ ಅಂತ. ಅಲ್ಲಮ ಖಡ್ಗನ ತಗೊಂಡು ಅವನಿಗೆ ಹೊಡಿತಾನೆ. ಕೀಡಿಗಳು ಹೊರಗಡೆ ಬರ್ತವೆ. ಶರೀರಕ್ಕೆ ಹೊಡೆದರೆ ಕೀಡಿಗಳು ಹೊರಗೆ ಬರ್ತವೆ. ಖಡ್ಗಕ್ಕೆ ಅಲ್ಲಲ್ಲಿ ಕಚ್ಚು ಆಗುತ್ತೆ. ಆದರೆ ಗೋರಕ್ಷನಿಗೆ ಏನೂ ಆಗಲ್ಲ. ಬಹಳ ಸಾಧನೆ ಮಾಡಿದೆಯಪ್ಪ, ಏನು ಮಾಡ್ತೀಯ ಈ ಶರೀರನ ತಗೊಂಡು? ಯಾಕೆ ಇಷ್ಟು ಕಷ್ಟಪಟ್ಟು ಮಾಡಿಕೊಂಡೆ ಇದನ್ನ? ಯಾಕೆ ಬೇಕಿತ್ತು ನಿನಗೆ ಈ ವಜ್ರ ಶರೀರ? ನಾನು ಮುದುಕ, ನಾನು ಅಶಕ್ತ, ನಾನು ಹೊಡೆದೆ ಈ ಖಡ್ಗದಲ್ಲಿ ನಿನ್ನನ್ನು, ನಿನಗೇನೂ ಆಗಲಿಲ್ಲ. ಸರಿ, ನೀನು ತಗೋ ಈ ಖಡ್ಗನ, ನೀನು ವಜ್ರದೇಹಿ ತಾನೆ, ನೀನು ಹೊಡಿ ನನಗೆ, ನೋಡು ಏನಾಗುತ್ತೆ ಅಂತ. ಮೊದಲೇ ಸಿಟ್ಟು ಬಂದಿರ್ತದೆ ಗೋರಕ್ಷನಿಗೆ. ಖಡ್ಗ ತಗೊಂಡು
ಎಲ್ಲ ದಿಕ್ಕಿನಲ್ಲೂ ಬೀಸ್ತಾ ಹೋಗ್ತಾನೆ ಅಲ್ಲಮನ ಮೇಲೆ. ಕಿಡಿಗಳು ಬರಲ್ಲ, ಶಬ್ದವು ಆಗಲ್ಲ. ಅಲ್ಲಮನ ಶರೀರದೊಳಗೆ ಗಾಳಿ ಹೋಗಿ ಬಂದಂತೆ ಖಡ್ಗ ಹೋಗಿ ಬರುತ್ತೆ. ಬೀಸಿ 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 ಸುಸ್ತಾಗ್ತಾನೆ ಗೋರಕ್ಷ. ಧಡಾರಂತ ಕಾಲಿಗೆ ಬೀಳ್ತಾನೆ. ಅರ್ಥ ಆಗಲಿಲ್ಲ ನೀವು ನನಗೆ. ಏನು ಈ ಸಾಧನೆ? ನಾನೇನು ತಪ್ಪು ಮಾಡಿದೆ? ನೀವೇನು ಸರಿ ಮಾಡಿದಿರಿ? ನನ್ನನ್ನು ಯಾಕೆ ಬೈತಿದ್ದೀರಿ? ನನ್ನ ಹತ್ರ ಯಾಕೆ ಬಂದಿರಿ? ನನ್ನ ಹತ್ರ ಯಾಕೆ ಮಾತಾಡ್ತಿದ್ದೀರಿ? ನನ್ನನ್ನು ಹೇಗೆ ಬದಲಾಯಿಸಬೇಕು ಅಂತ ಅಂದ್ಕೊಂಡಿದ್ದೀರಿ? ಕೇಳ್ತಾರೆ ಗೋರಕ್ಷ ಅಲ್ಲಮನನ್ನು. ಅಲ್ಲಮ ಹೇಳ್ತಾನೆ, ಕಾಯ ಬಲಿದಡೆ ಮಾಯ ಬಲಿಯುವುದು. ಕಾಯ ಬಲಿದಡೆ ಮಾಯ ಬಲಿಯುವುದು. ಮಾಯ ಬಲಿದಡೆ ಛಾಯ ಬಲಿಯುವುದು. ಕತ್ತಲು. ಕಾಯ ಮಾಯ ಛಾಯ ಬಲಿದಡೆ ಸಿದ್ಧತನವಲ್ಲ. ಕಾಯ ಮಾಯ ಛಾಯದಾಗಿನ ದಾಯವನ್ನು ಕಳೆದುಳಿದನಾದಡೆ ರಾಯನವ ಸಿದ್ಧನಲ್ಲಿ ಗೋರಕ್ಷ ಕೇಳಿಲ್ಲ. ಸ್ಪಷ್ಟವಾಗಿ ಹೇಳ್ತಾನೆ, ದೇಹವನ್ನು ಶರೀರಕ್ಕೆ ಅಗತ್ಯವಿರುವಷ್ಟು ಮಾತ್ರ ಬೆಳೆಸು ಸಾಕು. ಅದರ ಆಚೆಗೆ ಜ್ಞಾನವನ್ನು ಬೆಳೆಸು. ಅದು ನಿನಗೆ ಮರಣಾನಂತರವೂ ಬರ್ತದೆ, ಅಥವಾ ಈ ಜನ್ಮದಲ್ಲಿಯೇ ನೀನು ಜನ್ಮರಹಿತನಾಗಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಯಾಕೆ ದೇಹವನ್ನು ಹೀಗೆ ಬೆಳೆಸ್ಕೊಳ್ತೀಯ? ಹೀಗೆ ಜನವನ್ನು ಉದ್ಧರಿಸುತ್ತಾ ಯಾರು ದೊಡ್ಡವರೋ ಅವರ ದೋಷವನ್ನು ಅಳಿಸುತ್ತಾ ಹೋಗ್ತಾನೆ ಅಲ್ಲಂ. ಸಂಗಮದ ಮಹಾಮನೆಯಲ್ಲೂ ಕೂಡ ಅವನ ಪರೀಕ್ಷೆ ಆಗ್ತದೆ. ಅವನ ಸಿಟ್ಟು, ಅವನ ಚಾತುರ್ಯ, ಅವನ ಮಹಾ ವಿಶೇಷಗಳನ್ನು ನೋಡಿದ ಶರಣರು ಕೂಡ ಭಯಗೊಳ್ತಾರೆ. ಈತ ಇದ್ದರೆ ನಮಗೆ ಬಹಳ ಮುಜುಗರ ಅನ್ನೋಷ್ಟರ ಮಟ್ಟಿಗೆ ಕೆಲವರು ಪ್ರಶ್ನಿಸ್ತಾರೆ. ಅಲ್ಲೊಂದು ಪವಾಡ ಮಾಡ್ತಾನೆ, ಸಾವಿರಾರು ಪವಾಡಗಳನ್ನು ಮಾಡ್ತಾನೆ ಅಲ್ಲಮ. ಎಲ್ಲ ಶರಣರಿಗೆ ಮಾಡಿದ ಅಡಿಗೆಯನ್ನು ತಾನೊಬ್ಬನೇ ಊಟ ಮಾಡ್ತಾನೆ. ಎಲ್ಲ ಶರಣರ ಹೊಟ್ಟೆಗೂ ತುಂಬುತ್ತೆ. ಇನ್ನು ಯಾವ ಶರಣರು ಮಾತಾಡೋದಿಲ್ಲ. ಶೂನ್ಯ ಪೀಠಕ್ಕೆ ಆತನೇ ಸರ್ವಾಧಿಕಾರಿ ಅಂತ ಗೊತ್ತಾಗ್ತದೆ. ಗುರುಲಿಂಗ ಜಂಗಮ ದಾಸೋಹ ಪ್ರಸಾದಗಳನ್ನು ಒಂದೊಂದೇ ಮೆಟ್ಟಿಲಾಗಿ ಏರ್ತಾ ಶೂನ್ಯ ಪೀಠವನ್ನು ಅಲಂಕರಿಸ್ತಾನೆ. ಶರಣರೆಲ್ಲರ ಪ್ರತಿದಿನದ ಭಾವಗಳನ್ನು, ಅರಿವನ್ನು ಒಂದು ಕಡೆ ಚರ್ಚೆಗೆ ಗುರಿ ಮಾಡಿ ಶ್ರೇಷ್ಠ ವಚನಗಳ ರಾಶಿಯನ್ನೇ ನಿರ್ಮಾಣ ಮಾಡ್ತಾನೆ ಅಲ್ಲಮ. ಕರ್ನಾಟಕಕ್ಕೆ ಅಷ್ಟೇ ಅಲ್ಲದೆ ವಿಶ್ವಕ್ಕೆ ಅದು ಈ ದಿನ ಕೊಡುಗೆಯಾಗಿ ನಿಂತಿದೆ. ಇನ್ನು ಶಂಕರರು ಅಲ್ಲಮ ಮಹನೀಯರನ್ನು ತಿದ್ದಿದರೆ ಶಂಕರ ಧರ್ಮಗಳನ್ನೇ ತಿದ್ದುತ್ತಾನೆ. ದೋಷಗಳನ್ನು ಪರಿಹರಿಸುವ ಶಕ್ತಿ ಚಿಕ್ಕಂದಿನಲ್ಲಿಯೇ ಬರ್ತದೆ. ನಾನು ಸಮಯ ತಗೊಳ್ಳಲ್ಲ. ನಾನು ದೇವ್ರ ಮನೆಯವ್ರನ್ನ ಕಾಯ್ತಾ ಇದ್ದೇನೆ. ದೇವ್ರ ಮನೆಯವರು ಬರಲಿಲ್ಲ. ಎಷ್ಟು ದೂರದಲ್ಲಿದ್ದಾರೆ? 10 ನಿಮಿಷದಲ್ಲಿ ನಾನು ನನ್ನ ಕಾರ್ಯನ ಮುಗಿಸ್ಬೇಕಾಗಿದೆ. ಸೋದರರೇ, 6 ವರ್ಷಕ್ಕೆ ಶಂಕರಾಚಾರ್ಯರು ತನ್ನ ತಾಯಿಯಿಂದ ವೇದೋಪನಿಷತ್ತುಗಳನ್ನು ಕಲಿತಾರೆ. 7 ಮತ್ತು 8ನೇ ವರ್ಷ ಕೇರಳದ ಕಾಲಡಿಯಿಂದ
ಉತ್ತರದ ನರ್ಮದಾ ನದಿಯ ತೀರದವರೆಗೆ, ಸಮುದ್ರದ ತೀರವನ್ನು ಮತ್ತು ಸಹ್ಯಾದ್ರಿ ಪಶ್ಚಿಮ ಘಟ್ಟಗಳನ್ನು ಬಳಸಿಕೊಂಡು ಕಾಲ್ನಡಿಗೆಯಲ್ಲಿ ಹೋಗ್ತಾನೆ ಗುರುವನ್ನು ಹುಡುಕಿಕೊಂಡು. 8 ವರ್ಷದ ಬಾಲಕ 6.5 ವರ್ಷದಿಂದ ನಡೀತಾನೆ. 1.5 ವರ್ಷ ನಡೀತಾನೆ. ಯಾರು ಊಟಕ್ಕಿಟ್ಟೋ ಎಲ್ಲಿ ಉಳ್ಕೊಳ್ತಾನೆ ಗೊತ್ತಿಲ್ಲ. ಕಾಡು, ಎಲ್ಲ ಕಡೆ ಈ ಕಾಲದಂತೆ ಊರುಗಳಿಲ್ಲ, ಬೆಳಕಿಲ್ಲ. ಎಲ್ಲೋ ಹೊಗೆಯನ್ನು ನೋಡಿ ಹೋಗಬೇಕು, ಆ ಕತ್ತಲಿನಲ್ಲಿ ಅಲ್ಲಿ ಉಳ್ಕೋಬೇಕು. ಅವರ ಆಶ್ರಯ ಕೊಟ್ಟರೆ, ಅವರೇನಾರ ಕೊಟ್ಟರೆ ಊಟ ಮಾಡಬೇಕು, ಮತ್ತೆ ಬೆಳಗ್ಗೆ ಎದ್ದು ನಡಿಬೇಕು. ನರ್ಮದಾ ನದಿ ಸಿಗ್ತದೆ, ನದಿಯ ಗುಂಟ ಹೋಗ್ತಾನೆ. ಗೌಡಪಾದ ಭಗವತ್ಪಾದರ ಆಶ್ರಮ ಸಿಗ್ತದೆ. ಅವರು ದೈವೀ ಸಂಭೂತರು, ಅವರನ್ನು ಗುರುವಾಗಿ ಸ್ವೀಕರಿಸಬೇಕು ಅಂತ ಹೋಗಿ ಕಾಲಿಗೆ ಬೀಳ್ತಾನೆ. ಅಲ್ಲಿನ ಆಶ್ರಮದ ಮಹಿಳೆಯರು, ಏನು ಹುಡುಗ ಇವನು, ಈ ಕಡೆಯವನಂತೂ ಅಲ್ಲ, ಎಷ್ಟು ದೂರದಿಂದ ಬಂದಿದ್ದಾನೋ, ಎಷ್ಟು ದಿವಸ ಉಪವಾಸ ಇದ್ದಾನೋ, ಸ್ವಲ್ಪ ಊಟ ಮಾಡಿಸಿದ ಮೇಲೆ ಗುರುಗಳನ್ನು ನೋಡಿದರೆ ಚೆನ್ನಾಗಿತ್ತು ಅಂತ ಒಬ್ಬಳು ಧೈರ್ಯವಾಗಿ ಅಜ್ಜಿ ಹೇಳ್ತಾಳೆ ಭಗವತ್ಪಾದರಿಗೆ, ನನ್ನ ಕಡೆಗೆ ಸ್ವಲ್ಪ ಕಳಿಸ್ರಿ, ಊಟ ಮಾಡಿಸಿ ಕಳಿಸ್ತೀನಿ ಅಂತ. ಹಿಂಗಂತಾನಷ್ಟೇ ಗುರು. ಗುರು ಕೇಳ್ತಾನೆ, ಯಾರು ನೀನು? ಶಿಷ್ಯನಿಗೆ 8 ವರ್ಷ ಶಂಕರಾಚಾರ್ಯರಿಗೆ 6 ಶ್ಲೋಕಗಳ ಮೂಲಕ ನಾನು ಯಾರು ಅಂತ ಶಂಕರಾಚಾರ್ಯರು ಗುರುಗಳಿಗೆ ಹೇಳ್ತಾರೆ. 6 ಶ್ಲೋಕಗಳ ಮೂಲಕ ಅವುಗಳನ್ನು ನಿರ್ವಾಣ ಷಟ್ಕ ಅಂತ ಈ ಜಗತ್ತು ಕರೆಯುತ್ತೆ. ದಯವಿಟ್ಟು ಬರಬೇಕು ದೇವ್ರ ಮನೆ, ಪ್ಲೀಸ್. ಇಲ್ಲ ಇಲ್ಲ ಇಲ್ಲ, ನೀವು ಕೂತ್ಕೊಳ್ಳಿ, ನಾನು ಜಾಗ ಕೊಡ್ತೀನಿ, ಪ್ಲೀಸ್. ಆರು ಷಟ್ಕಗಳ ಮೂಲಕ ಗುರುವಿಗೆ ನಾನು ಯಾರು ಅನ್ನುವ ಉತ್ತರವನ್ನು ಕೊಡ್ತಾರೆ ಶಂಕರ. 8 ವರ್ಷದ ಶಂಕರ. ಅದು ಬ್ರಹ್ಮಜ್ಞಾನವನ್ನು ಕುರಿತು ಅಧ್ಯಯನ ಮಾಡುವಂಥವರಿಗೆ ಆತ್ಮನ ಗುರುತನ್ನು ಹೇಳುವ ಪ್ರಪ್ರಥಮ ವಿವರಣೆಯಾಗಿರ್ತದೆ. ಜಗತ್ತು ಅದರಿಂದ ಪುನೀತವಾಗ್ತದೆ. ಆ 6 ಶ್ಲೋಕಗಳ ಅರ್ಥವನ್ನು ಸೋದರ ಗೋಪಾಲಕೃಷ್ಣ ವಾಪಸ್ ಬರಬೇಕು. ಈಗ ಹೇಳ್ತಾರೆ, ದಯವಿಟ್ಟು ನೀವೆಲ್ಲ ಕಣ್ಣು ಮುಚ್ಕೊಂಡು ಕೇಳಬೇಕು. ಅದನ್ನು ಕಣ್ಣು ತೆರೆದು ಕೇಳೋದು ಬೇಡ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ. ಅದು ನಿಮಗೆ ಧ್ಯಾನವಾಗಿರಲಿ, ನಿಮಗೆ ಪುಣ್ಯವಾಗಿರಲಿ, ನೀವು ಆತ್ಮನ ಅರಿಯುವ ಅವಕಾಶವಾಗಿರಲಿ ಅಂತ ನಾನು ಕೋರ್ತೇನೆ. ಸೋದರ